ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವಸುದೇವ ಕುಟುಂಬ ಧಾರಾವಾಹಿಯ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಈ ರಾಗಿಣಿ ನೈಸಾಗಿ ಐಸ್ ಮಾಡಿಕೊಂಡು ಏನು ಮಾಡ್ತಾಳೆ ಅಂತಂದರೆ, ಪದ್ಮ ಅವರ ಮನೆಗೆ ಹೋಗ್ತಾಳೆ. ಸೊ ಮೇಘಗೋಸ್ಕರ ಕಾಲು ಸೂಪ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಡೌಗಳು ಮಾಡ್ತಾರೆ. ಬಟ್ ಆ ಮನೇಲಿ ಯಾರೂ ನಂಬೋದಿಲ್ಲ ರಾಗಿಣಿನ. ಏನಿದ್ದೀವಳು ದಿಢೀರಂತ ನೀನು ನಮ್ಮ ಮನೆಗೆ ಅಲ್ಲ ಆಂಟಿ, ನಾನು ನಿಮ್ಮ ಮಗಳ ಥರ ಅಲ್ವಾ ಅಂದಾಗ, ಮಗಳು ಅನ್ನೋದನ್ನು ನಾವು ಯಾವತ್ತೋ ಮರೆತು ಬಿಟ್ಟಿದ್ದೀವಿ, ನಾವು ಅಂದ್ಕೊಂಡಿದ್ವಿ, ಆದರೆ ಆ ಥರ ನೀನು ನಡ್ಕೊಳ್ಳಿಲ್ಲಲ್ಲ ಅಂತ ಪದ್ಮ ಬೈತಾರೆ. ನೀವೇನಾದರೂ ಅಂದ್ಕೊಳ್ಳಿ, ನಾನು ಸ್ವಾತಿಗೆ ವಾರ್ಗಿತ್ತೆ ಅಂತಂದರೆ ಮೇಘ ನನ್ನ ತಂಗಿ ಇದ್ದಂಗೆ ಅಲ್ವಾ ಅಂತ ಹೇಳ್ಬಿಟ್ಟು ಕಾಲ್ ಸೂಪ್ ಕೊಟ್ಟು, ನೋಡು ಸ್ವಾತಿ ಕುಡು ಈಕಿಗೆ ಹೇಳ್ತಾಳೆ ಏನಪ್ಪ ಅಂತಂದರೆ, ಮೇಘ ಕುಡಿ ಆಯಿತಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಸೊ ಎಲ್ರಿಗೂ ಡೌಟ್ ಬರುತ್ತೆ, ಏನಿದಳು ಇಷ್ಟು ಸುಲಭವಾಗಿ ಬಗ್ಗಳಲ್ವಲ್ಲ, ಇಲ್ಲ ಇದರಲ್ಲಿ ಏನೋ ಡೌಟ್ ಬರ್ತಾ ಇದೆಯಲ್ಲ ಅಂತ. ಅದನ್ನು ಯಾರೂ ಕುಡಿಯೋಕೆ ಹೋಗೋದಿಲ್ಲ. ಮೇಘ ನಿನಗೆ ಅನಿಸ್ತಿದೆ ಅಂದಾಗ, ಹೌದು ಅಮ್ಮ ಅವಳು ಏನೋ ಹಾಕಿದ್ದಾಳೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಈ ಕಡೆ ಗೀತಾ ಮತ್ತು ಕುಮಾರು ಶೂಟಿಂಗ್ ಅಂತ ಹೋಗಿರ್ತಾರೆ. ಅಲ್ಲಿ ಸಿಕ್ಕಾಪಟ್ಟೆ ಅವಮಾನಗಳಾಗುತ್ತೆ. ಅವಮಾನಗಳನ್ನು ನೋಡೋಕ್ಕಾಗೋದಿಲ್ಲ ಗೀತನಿಗೆ. ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡಿರ್ತಾಳೆ. ಅಲ್ಲಿ ರಂಗನಾಥ್ ಅವರು ಕೂಡ ಬರ್ತಾರೆ. ಆಸೆ ಸೀರಿಯಲಲ್ಲಿ ರಂಗನಾಥ್ ಅವರು ಇದ್ದಾರಲ್ಲ, ಅವ್ರು ಬಂದು ಕುಮಾರ್ ಅವ್ರನ್ನ ಕೇಳ್ತಾರೆ, ನೀನೇನು ಕೆಲಸ ಮಾಡ್ಕೊಂಡಿದ್ಯಪ್ಪ ಅಂತಂದಾಗ, ನಾನು ಬೋಟಿಂಗ್ನ ನಡೆಸ್ತಾ ಇದ್ದೀನಿ ಅಂದಾಗ, ನೋಡಪ್ಪ ಇಂಥಲ್ಲೆಲ್ಲ ಅವಮಾನಗಳಾಗೋದು ಸಹಜ. ನೋಡು, ನಟನೆ ಅಂದರೆ ಸುಮ್ಮನೆ ಅಲ್ಲ, ಅದು ನಾನು ಕೂಡ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡಿದ್ದೀನಿ. ಆದರೆ ನೀವು ಯಾವ ಕ್ಷೇತ್ರದಲ್ಲಿ ದುಡಿತಿರಲ್ಲ ಅದೇ ಕ್ಷೇತ್ರದಲ್ಲೇ ಸಾಧನೆ ಮಾಡಬೇಕಪ್ಪ ಅಂತ ಹೇಳಿದಾಗ, ಸೊ ರಂಗನಾಥ್ ಅವರು ಬುದ್ಧಿವಾದ ಹೇಳ್ತಾರೆ. ಗೀತನಿಗೂ ಹೇಳ್ತಾರೆ, ಸೊ ನೀವು ನಮ್ಮ ಕಣ್ಣು ತೆರೆಸಿದ್ರು ದೇವರು ಸರ್ ಅಂತ ಹೇಳ್ಬಿಟ್ಟು, ಏನು ಮಾಡೋದು ಸರ್, ಏನು ಮಾಡಿದ್ರು ಮುಂದೆ ಬರೋಕ್ಕಾಗ್ತಾ ಇಲ್ಲ ಅಂತ ಗೀತಾ ಹೇಳ್ತಾಳೆ. ನೋಡಮ್ಮ, ನೀವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಭಕ್ತಿಯಿಂದ ಮಾಡಿ, ಒಂದಲ್ಲ ಒಂದಿನ ಮುಂದೆ ಬಂದೇ ಬರ್ತೀರಾ ಅಂತ ಹೇಳ್ತಾರೆ. ನೀವು ಸಿಕ್ಕಿದ್ದು ದೇವರು ಸಿಕ್ಕಂಗಾಯ್ತು ಸರ್ ಅಂತ ಹೇಳ್ಬಿಟ್ಟು ಗೀತಾ ಮತ್ತು ಕುಮಾರ್ ಕೂಡ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಈ ಕಡೆ ಸ್ವಾತಿ ಇದ್ದವಳು ವಂಶಿ ಕೊಟ್ಟಿರೋ ಬೊಂಬೆನ ಹಿಡ್ಕೊಂಡು, ಎಷ್ಟು ಕ್ಯೂಟ್ ಆಗಿದೆ, ಎಷ್ಟು ಮುದ್ದಾಗಿದೆ, ಇದು ಸೇಮ್ ವಂಶಿ ಥರನೇ ಇದೆ, ಇದಕ್ಕೆ ವಂಶಿ ಅಂತಲೇ ಹೆಸರು ಇಟ್ಬಿಡ್ತೀನಿ. ಆದರೆ ವಂಶಿ ಸಿಡುಕ್ಬುದ್ದಿ ಸಿದ್ದಪ್ಪ, ಇದು ವಂಶಿ ಥರ ಅಲ್ಲ ಅಂತ ಹೇಳ್ಬಿಟ್ಟು ಆ ಗೊಂಬೆನ ಹಿಡ್ಕೊಂಡು ತುಂಬ ಖುಷಿಯಾಗಿರ್ತಾಳೆ. ಅಲ್ಲಿಗೆ ರಾಗಿಣಿ ಬರ್ತಾಳೆ. ಏನು ಸ್ವಾತಿ ತುಂಬ ಖುಷಿಯಾಗಿದೆಯಾ ಅಂದ ತಕ್ಷಣ, ಏಯ್ ನಾನೇನಾರು ಮಾಡ್ತೀನಿ ಅದನ್ನು ತೊಗೊಂಡು ಏನು ಮಾಡ್ತೀಯಾ ಅಂತ ಹೇಳಿದಾಗ, ಖುಷಿಯಾಗಿರು, ಇರು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಏನೇ ಹೇಳ್ತಿದ್ಯಾ ನೀನು, ಇವತ್ತೇನಾದರೂ ಹೇಳು, ನಾನು ನಿನ್ನ ಮಾತು ಕೇಳೋದಿಲ್ಲ, ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ವಂಶಿಯವರೇ, ನೀವೇ ನಿಜವಾಗ್ಲೂ ನನ್ನ ಗಂಡ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ, ಇದು ನಮ್ಮದು ಕಾಂಟ್ರಾಕ್ಟ್ ಮದುವೆ ಅಂತ ಎಲ್ಲ ಬೇರೆ ಅನ್ಕೋತಾ ಇರ್ತಾಳೆ. ಈ ಕಡೆ ಏನಪ್ಪ ಅಂತಂದರೆ, ಅಡುಗೆ ಮನೆಗೆ ಹೋಗ್ತಾಳೆ. ಅಡುಗೆ ಮನೆಯಲ್ಲಿ ದುರ್ಗಾ ಇರ್ತಾಳೆ. ಏನೇ ಮಾಡಿದೆ ಅಂತ ಹೇಳಿದಾಗ, ಸಾಧನೆ ಮಾಡಿದೆ ಅತ್ತೆ ಅಂತ ಹೇಳ್ತಾಳೆ. ಏನು ಸಾಧನೆ ಅಂತ ಹೇಳಿದಾಗ, ಸೊ ಏನಪ್ಪ ಅಂತಂದರೆ, ಮೇಘನ್ಗೆ ಕಾಲು ಸೂಪ್ ಮಾಡಿಕೊಟ್ಟೆ. ಏನೇ ನೀನು ಕಾಲು ಸೂಪ್ ಮಾಡಿಕೊಟ್ಟಿರೋದು ದೊಡ್ಡ ಸಾಧನೆ ಥರ ಹೇಳ್ತೀಯಲ್ಲ ಅಂದಾಗ, ಅತ್ತೆ ಸ್ವಲ್ಪ ತರ್ಕೊಳ್ಳಿ, ಇನ್ನೂ ಸ್ವಲ್ಪ ತಲಿ. ಆ ಮೇಘ ನೆಗೆದು ಬಿದ್ದು ಹೋಗ್ತಾಳೆ. ಬಿದ್ದರೆ ಮೇಲೆ ಎದ್ದೊಳೋದೇ ಇಲ್ಲ, ಅದರಲ್ಲಿ ವಿಷ ಬೆರೆಸಿದ್ದೀನಿ ಅಂತ ಹೇಳ್ತಾಳೆ. ಫುಲ್ಲು ಶಾಕ್ ಆಗಿಬಿಡುತ್ತೆ. ಸೊ ಈ ಕಡೆ ಮತ್ತೇನಪ್ಪ ಅಂತಂದರೆ, ಅವರು ಎಲ್ಲರೂ ಸ್ವಾತಿ ಮನೆಯವರು ಬರ್ತಾರೆ. ರಾಗಿಣಿ ಅಂದ್ಕೊಂಡು, ಏನಾಯಿತು, ಯಾಕೆ ಇಷ್ಟೊಂದು ಜೋರಾಗಿ ಕಿರಿಸ್ತಾ ಇದ್ದಾರೆ, ಏನಾಯಿತು ಅಂದಾಗ, ಈ ರಾಗಿಣಿ ಮೇಘನ್ಗೆ ಕಾಲು ಸೂಪ್ ತಂದು ಕೊಟ್ಟಿದ್ದಾಳೆ, ಅದರಲ್ಲಿ ವಿಷ ಹಾಕಿದ್ದಾಳೆ ಅಂತ ಹೇಳ್ತಾರೆ. ವಿಷ ಹಾಕಿದ್ದಾಳೆ ಅಂತ ಹೇಗೆ ಗೊತ್ತಾಯಿತು? ಅವ್ರು ಯಾವುದಾದ್ರೂ ಪ್ರಾಣಿ ಪಕ್ಷಿಗೆ ಹಾಕಿದ್ರೆ ಅದು ತಿಂದೇನಾದರೂ ಸತ್ತೋಯ್ತಾ? ಸೊ ಇಲ್ಲ, ಹಾಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಬೇಕಾದರೆ ವಂಶಿ ಬರ್ತಾರೆ, ನಾನು ವಂಶಿಗೆ ಹೇಳ್ತೀನಿ ಅಂದಾಗ ವಂಶಿ ಕೂಡ ಬರ್ತಾರೆ ಅಲ್ಲಿಗೆ. ಸೊ ಇಲ್ಲ, ನಮ್ಮ ರಾಗಿಣಿ ಆಗಿ ಮಾಡೋದಿಲ್ಲ, ಅವಳೇ ಕುಡಿದು ತೋರಿಸ್ತಾಳೆ ಅಂತ ಹೇಳಿದಾಗ, ಸ್ವಾತಿ ಎತ್ತಿ ಹೋಗಿ ಅವಳ ಬಾಯಿಗೆ ಉಯ್ಯಕ್ಕೆ ಹೋಗ್ತಾಳೆ. ಹಾಗಾದರೆ ಏನಪ್ಪ ಅಂತಂದರೆ, ಅದನ್ನು ಕುಡಿತಾಳ ಆ ರಾಗಿಣಿ, ಅಥವಾ ಸ್ವಾತಿ ಕೈಯಿಂದ ಕಪಾಳಕ್ಕೆ ಒಂದು ಏಟನ್ನು ತಿಂತಾಳ? ವಂಶಿ ಏನು ಮಾಡ್ತಾರೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.